ನನ್ನ ತೋಟದಲ್ಲಿ ಜೇನು ಪೆಟ್ಟಿಗೆ ಅಂತಂದಿಟ್ಟಿದ್ದೇನೆ. ಮೊನ್ನೆ 23ನೇ ತಾರೀಕು ನವಂಬರ್ 2025 ಜೇನು ಪೆಟ್ಟಿಗೆ, ಒಂದು ಜೇನು ಪೆಟ್ಟಿಗೆ ಇದೆ ನೋಡಿ. ಜೇನು ಪೆಟ್ಟಿಗೆ ನಮ್ಮ ತೋಟದಲ್ಲಿ ಇಡುವುದರಿಂದ ಇಳುವರಿ ಜಾಸ್ತಿ ಆಗ್ತದೆ ಅಂತ ಕೇಳಿದ್ದೆ. ಹಾಗೆ ಸಣ್ಣ ಪುಟ್ಟ ಆದಾಯ ಕೂಡ ಗಳಿಸ್ಬೋದು ಜೇನು ಮಾರಾಟ ಮತ್ತು ಜೇನು ಪೆಟ್ಟಿಗೆ ಮಾರೋದ್ರಿಂದ. ಸದ್ಯಕ್ಕೆ ಇದರಲ್ಲಿ ನನಗೆ ಅನುಭವ ಭಾರಿ ಕಮ್ಮಿ, ಅದಕ್ಕೆ ಅನುಭವ ಆಗೋದಕ್ಕೋಸ್ಕರ ಒಂದು ಪೆಟ್ಟಿಗೆ ಇಟ್ಟಿದ್ದೇನೆ. ಮುಂದೆ ಇದು ಚೆನ್ನಾಗಿ ಆದರೆ ಇನ್ನೂ ಕೂಡ ಇಡುವ ಯೋಜನೆಯಲ್ಲಿದ್ದೇನೆ, ನೋಡೋಣ. ಈಗ ಕಲಿಯುವ ಹಂತ, ಮುಂದೆ ನೋಡಿದರೆ ಆಯಿತು. ಈಗ ಸದ್ಯಕ್ಕೆ ಒಂದು ಪೆಟ್ಟಿಗೆ ಇಟ್ಟಿದ್ದೇನೆ ನೋಡಿ. ಸುಮಾರು 5 ದಿವಸ ಆಯಿತು. ಜೇನುಗಳು ಹೊರಗಡೆ ಹೋಗ್ತಾ ಇದೆ. ನನಗೆ ಇದು ಸುಮಾರು 3000 ಪೆಟ್ಟಿಗೆ ಮತ್ತು ನೊಣಗಳಿಗಾಯಿತು. ಮತ್ತು ಇದನ್ನು ಸ್ಟ್ಯಾಂಡ್ ಮಾಡಲಿಕ್ಕೆ ಒಂದು 1000 ರೂಪಾಯಿ ಖರ್ಚಾಯಿತು. ಒಟ್ಟಿಗೊಂದು 4000 ರೂಪಾಯಿ. ಮೊನ್ನೆ ಆದಿತ್ಯವಾರ ರಾತ್ರಿ ಹೋಗಿ ನಾನು ನನ್ನ ಕಸಿನ್ ಹೋಗಿ ತಗೊಂಡು ಬಂದಿದ್ದು. ಈಗ 3 ತಟ್ಟೆ ಕಟ್ಟಿದೆ, ಇನ್ನು 3 ತಟ್ಟೆಯಲ್ಲಿ ನಿಧಾನ ಮೊಟ್ಟೆ ಇಡ್ತಾ ಇದೆ. ನೋಡಬೇಕಿನ್ನು ಹೇಗೆ ಅಂತ ನೋಡಿ. ಇದಕ್ಕೊಂದು ಇಲ್ಲಿ ಪರದೆ ಕಟ್ಟಿದ್ದೇನೆ, ಬಿಸಿಲು ಬೀಳಬಾರ್ದಂತ. ತುಂಬ ಮಧ್ಯಾಹ್ನ ಹೊತ್ತು ಬಿಸಿಲು ಬೀಳ್ತದೆ, ಅದಕ್ಕೋಸ್ಕರ ನೋಡಿ. ತೋಟದ ಬಗ್ಗೆ ಇನ್ನೊಂದು ವೀಡಿಯೋ ಸದ್ಯದಲ್ಲಿ ಮಾಡ್ತೇನೆ. ತುಂಬ 1-1.5 ತಿಂಗಳಾಯಿತು. ಎಲ್ಲ ಬಿಸಿಲಿಗೋಸ್ಕರ ಎಲ್ಲ ಪರದೆ ಕಟ್ಟಿ ಇಟ್ಟಿದ್ದೇನೆ ನೋಡಿ. ಜಾಸ್ತಿ ಹತ್ತಿರ ತಗೊಂಡೋಗ್ಲಿಕ್ಕೆ ಹೆದರಿಕೆ ಆಗ್ತದೆ ಕಚ್ಚಿದ್ರೆ ಅಂತ. ಈಗ ಇದಕ್ಕೆ ಮುಖ ಪರದೆ ಮತ್ತು ನಾನು ಸೂಟೆಲ್ಲ ತಂದು ಇಟ್ಕೊಂಡಿದ್ದೇನೆ. ಯಾಕೆ ಫಸ್ಟ್ ಅಲ್ಲ, ಕಚ್ಚಿಸ್ಕೊಡ್ಲಿಕ್ಕೆ ಹೆದರಿಕೆ ಆಗ್ತದೆ, ಅದಕ್ಕೋಸ್ಕರ ಈಗ ನಾನು ತೆಗೆದಿದ್ದೇನೆ ಅದಕ್ಕೆ. ಸರಿ, ಮುಂದೆ ಅಪ್ಡೇಟ್ ಮಾಡ್ತೇನೆ ಇದ್ರ ಬಗ್ಗೆ.